ನಮಸ್ಕಾರ ವೀಕ್ಷಕರೇ, ಇವತ್ತು ಜಗತ್ತಿನಲ್ಲಿ ಆಗ್ತಿರುವಂಥ ಏನೋ ಒಂದು ಹೊಸ ಅಪ್ಡೇಟ್ಗಳನ್ನು ತಿಳ್ಕೋಬೇಕು, ಏನೋ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು ಅಂತ ಅಂದಾಗ ನಮಗೆ ನೆನಪಾಗೋದೇ ಗೂಗಲ್. ಅದೇ ರೀತಿ ಇವತ್ತು ಹೊಸ ಹೊಸ ತಂತ್ರಜ್ಞಾನ ಆವಿಷ್ಕಾರದೊಂದಿಗೆ ಮುನ್ನುಗ್ಗುತ್ತಿರುವಂತಹ AI. ನಾವು ದಿನಕ್ಕೆ ಎಷ್ಟು ಬಾರಿ ಗೂಗಲ್ನ ಸರ್ಚ್ ಮಾಡ್ತೇವೆ, ಯೂಟ್ಯೂಬ್ AIನ ಬಳಸ್ತೇವೆ. ಆದರೆ ಇದೆಲ್ಲದರ ಹಿಂದೆ ಲಕ್ಷಾಂತರ ಲೀಟರ್ ನೀರು ಖರ್ಚಾಗ್ತಿದೆ ಅಂದರೆ ನೀವು ನಂಬ್ತೀರಾ? ನಿಮ್ಮ ಒಂದು ಗೂಗಲ್ ಸರ್ಚ್, ಒಂದು AIನ ಪ್ರಶ್ನೆ ಭವಿಷ್ಯದಲ್ಲಿ ನೀರಿನ ಸಂಕಟಕ್ಕೆ ಕಾರಣ ಆಗಬಹುದು. ಈ ಗೂಗಲ್ ಡೇಟಾ ಸೆಂಟರ್ಗಳಿಂದ ನೀರಿನ ಬಳಕೆ ಏಕೆ ಹೆಚ್ಚಾಗ್ತಿದೆ? ರಾಕ್ಷಸನಂತೆ ನೀರು ಕುಡಿಯುತ್ತಿರುವ ಈ ಗೂಗಲ್ ಡೇಟಾ ಸೆಂಟರ್ಗಳ ಕತೆ ಏನು ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದೇ ಥರದ ಹೊಸ ವಿಡಿಯೋ ನೋಟಿಫಿಕೇಷನ್ಗೆ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸದ್ಯ ಗೂಗಲ್ ಡೇಟಾ ಸೆಂಟರ್ಗಳಿಗೆ ಬಳಕೆ ಆಗ್ತಿರುವ ನೀರಿನ ಬಗ್ಗೆ ಚರ್ಚೆ ಯಾವ ಮಟ್ಟಿಗೆ ಇದೆ ಅಂದರೆ ಈ ರಿಪೋರ್ಟ್ನ ನೋಡಿ ಸ್ನೇಹಿತರೆ. 2023ರಲ್ಲಿ ಗೂಗಲ್ನ ಡೇಟಾ ಸೆಂಟರ್ಗಳು ತಮ್ಮ ಸರ್ವರ್ನ ತಂಪು ಮಾಡಲು ಸುಮಾರು 6.1 ಬಿಲಿಯನ್ ಗ್ಯಾಲನ್ ಅಂದರೆ ಸುಮಾರು 23 ಶತಕೋಟಿ ಲೀಟರ್ ನೀರನ್ನು ಬಳಕೆ ಮಾಡಿದೆ ಅಂದರೆ ಆಶ್ಚರ್ಯ ಆಗೋದಂತೂ ಹೌದು. ಬೆಂಗಳೂರಿಗೆ ಹೋಲಿಸಿದರೆ 3 ದಿನ ಇಡೀ ನಗರಕ್ಕೆ ಪೂರೈಕೆ ಆಗುವಂತಹ ನೀರಿನ ಪ್ರಮಾಣ ಇದು. 2024ರಲ್ಲಿ ಸುಮಾರು 6.4 ಬಿಲಿಯನ್ ಗ್ಯಾಲನ್ಗೆ ಏರಿಕೆಯಾದ ಈ ನೀರಿನ ಪ್ರಮಾಣ ಪ್ರತಿ ವರ್ಷ 17ರಿಂದ 20ರಷ್ಟು ಹೆಚ್ಚಿಗೆ ಆಗ್ತಾನೇ ಇದೆ ಎಂದು ಗೂಗಲ್ ಎನ್ವಿರಾನ್ಮೆಂಟ್ ರಿಪೋರ್ಟ್ ಹೇಳ್ತದೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವಂತಹ AI ಮತ್ತೆ ಸರ್ಚ್ ಎಂಜಿನ್ ಪ್ರಕ್ರಿಯೆ, ಹಾಗೆ ಇವತ್ತು ಗೂಗಲ್ನಲ್ಲಿ ಆದಂತಹ ಹೊಸ ಅಪ್ಡೇಟ್ಗಳು, AI, ಗೂಗಲ್ ಜೆಮಿನಿಯಂತಹ ಅನೇಕ ರೀತಿಯ ವೈಶಿಷ್ಟ್ಯತೆ, ಬಳಕೆದಾರರ ಸಂಖ್ಯೆಯನ್ನು ಕೂಡ ಹೆಚ್ಚಿಗೆ ಮಾಡಿದೆ. ಮತ್ತು ಗೂಗಲ್ ಡೇಟಾ ಸೆಂಟರ್ಗಳು ಅಂದರೆ ಏನು ಹಾಗಿದ್ರೆ? ವೀಕ್ಷಕರೇ, ನಮ್ಮ ಮೊಬೈಲ್, ಇಂಟರ್ನೆಟ್, ಗೂಗಲ್, ಯೂಟ್ಯೂಬ್, AI ಎಲ್ಲ ಸೇವೆಗಳು ಕೆಲಸ ಮಾಡಲು, ಡೇಟಾವನ್ನು ಸಂಗ್ರಹಿಸಿ ಪ್ರೊಸೆಸ್ ಮಾಡಲು 24x7 ರೀತಿ ರನ್ ಮಾಡುವಂಥ ಸೂಪರ್ ಕಂಪ್ಯೂಟರ್ಗಳ ದೊಡ್ಡ ಕಟ್ಟಡ ಅದು. ಸರಳವಾಗಿ ಹೇಳಬೇಕಂದ್ರೆ ನಮ್ಮ ಮೊಬೈಲ್ನಲ್ಲಿ ಏನೋ ಒಂದು ವಿಷಯನ ಸರ್ಚ್ ಮಾಡಿದಾಗ ಅದು ಡೇಟಾ ಸೆಂಟರ್ಗೆ ಹೋಗಿ ಅಲ್ಲಿ ಪ್ರೊಸೆಸ್ ಆಗಿ ರಿಸಲ್ಟ್ ಬರುವಂಥದ್ದು. ಹಾಗಿದ್ರೆ ನೀರನ್ನು ಇಲ್ಲಿ ಯಾಕೆ ಬಳಸ್ತಾರೆ ಅನ್ನೋದೇ ಪ್ರಶ್ನೆ. ಈ ರೀತಿ ಡೇಟಾ ಸೆಂಟರ್ಗಳಲ್ಲಿ ಪವರ್ಫುಲ್ ಕಂಪ್ಯೂಟರ್ ಹಾಗೆ ದೊಡ್ಡ ದೊಡ್ಡ ಹಾರ್ಡ್ ಡಿಸ್ಕ್ಗಳು ಲಕ್ಷಾಂತರ TB ಡೇಟಾವನ್ನು ಸಂಗ್ರಹಣೆ ಮಾಡಿರ್ತವೆ. ಹಾಗೆ ಜನರೇಟರ್, ಬ್ಯಾಟ್ರೀಸ್, ನೆಟ್ವರ್ಕಿಂಗ್ ಇಕ್ವಿಪ್ಮೆಂಟ್ ಎಲ್ಲವುದರ ಪರಿಣಾಮ ಅತ್ಯಂತ ಪ್ರಮಾಣದ ಶಾಖ ಬಿಡುಗಡೆ ಆಗುವಂಥದ್ದು. ಇವನ್ನೆಲ್ಲ ತಂಪು ಮಾಡೋದಕ್ಕೆ ನೀರು ಬೇಕೇ ಬೇಕು. ಆದರೆ ಇದಕ್ಕೆ ಕೊಳಚೆ ನೀರು ಅಥವಾ ಮರುಬಳಕೆ ನೀರನ್ನು ಬಳಸೋಕೆ ಆಗಲ್ಲ. ಹಾಗಿದ್ರೆ ಶುದ್ಧ ನೀರೇ ಏಕೆ ಬೇಕು? ಒಮ್ಮೆ ಬಳಸಿದ ನೀರಿನ ಮರುಬಳಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಗೊತ್ತಾ? ಈ ಡೇಟಾ ಸೆಂಟರ್ಗಳಲ್ಲಿ ಆವಿಯಾಗುವ ಕೂಲಿಂಗ್ ತಂತ್ರಜ್ಞಾನವನ್ನು ಬಳಸ್ತಾರೆ. ನೀರು ಆವಿಯಾಗುವ ಮೂಲಕ ಶಾಖವನ್ನು ಹೊರಹಾಕುವಂಥದ್ದು. 80% ನೀರು ಆವಿಯಾಗಿ ಹೋಗ್ತದೆ. ಅಂದರೆ ಅದೆಷ್ಟು ಪ್ರಮಾಣದ ಶಾಖ ಇಲ್ಲಿ ಉತ್ಪತ್ತಿ ಆಗ್ತದೆ ಅಂತ ನೋಡಿ. ಹಾಗಿದ್ರೆ ಶುದ್ಧ ನೀರನ್ನು ಯಾಕೆ ಬಳಸ್ತಾರೆ ಅಂದರೆ ನೀರಿನಲ್ಲಿ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಅಂಶ ಇರುವಂಥದ್ದು. ಒಮ್ಮೆ ಬಳಕೆಯಾದ ನಂತರ ನೀರಿನಲ್ಲಿ ಈ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಂಶಗಳು ಅಧಿಕ ಆಗುವಂಥದ್ದು. ಮತ್ತೆ ಅದೇ ನೀರನ್ನು ಬಳಸಿದರೆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಂಶಗಳು ಸರ್ವರ್ನ ಪೈಪ್ಗಳಲ್ಲಿ ಬ್ಲಾಕ್ ಆಗೋ ಚಾನ್ಸ್ ಇರುತ್ತೆ. ಹೀಗಾದರೆ ಶಾಖ ಹೊರಗೆ ಹೋಗೋದಿಲ್ಲ ಮತ್ತು ಸರ್ವರ್ಗಳು ಕರಗುವ ಚಾನ್ಸಸ್ ಜಾಸ್ತಿ ಇರುವಂಥದ್ದು. ಡೇಟಾ ಸೆಂಟರ್ಗಳು ಈ ರೀತಿ ಲಕ್ಷಗಟ್ಟಲೆ ನೀರನ್ನು ಬಳಕೆ ಮಾಡೋದು ಪರಿಸರಕ್ಕೆ ಮಾರಕ. ಬೆಂಗಳೂರಂತಹ ನಗರದಲ್ಲಿ ನೀರಿನ ಸಮಸ್ಯೆಯನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಕೇವಲ ಬೆಂಗಳೂರು ಅಂತಲ್ಲ, ಮುಂದೊಂದು ದಿನ ಎಲ್ಲ ಕಡೆ ಈ ಸಮಸ್ಯೆ ಬರುವಂಥದ್ದೇ. ಡೇಟಾ ಸೆಂಟರ್ಗಳು ಇರುವ ಭಾಗದಲ್ಲಿ ಸ್ಥಳೀಯ ಜನರ ನೀರಿನ ಅವಶ್ಯಕತೆ ಮೇಲೆ ಒತ್ತಡ ಬರ್ತಾನೆ ಇದೆ. ಮುಂದೊಂದು ದಿನ ಪರಿಸರದ ಮೇಲೆ ಕೂಡ ದೀರ್ಘ ಪರಿಣಾಮ ಆಗ್ಬೋದು. ಇದಕ್ಕೆ ಗೂಗಲ್ ಸಂಸ್ಥೆ ಕೂಡ 2030ರ ಒಳಗೆ ತಾನು ಬಳಸುವುದಕ್ಕಿಂತ ಹೆಚ್ಚಿನ ನೀರನ್ನು ಪರಿಸರಕ್ಕೆ ವಾಪಸ್ ಕೊಡ್ತೇವೆ ಅಂತ ಹೇಳಿದೆ. ಅದಕ್ಕೆ ಗಾಳಿ ಮೂಲಕ ತಂಪು ಮಾಡುವ ಏರ್ ಕೂಲರ್ ತಂತ್ರಜ್ಞಾನ ಮತ್ತು ಮುಚ್ಚಿದ ಪೈಪ್ ವ್ಯವಸ್ಥೆ ಮಾಡಲು ಪ್ರಯತ್ನ ನಡೆಸ್ತಾ ಇದ್ದೇವೆ ಅಂತ ಹೇಳ್ಕೊಂಡಿದೆ. ಇದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಕಾದು ನೋಡಬೇಕು. ಏನೇ ಆಗಲಿ, ನಾವು ಬಳಸುವ ಟೆಕ್ನಾಲಜಿ ಮತ್ತು ಈ ಡಿಜಿಟಲ್ ಜಗತ್ತಿನಿಂದ ನಾವು ಪ್ರಕೃತಿಯ ಜೊತೆ ಅದೃಶ್ಯದ ಯುದ್ಧ ಮಾಡ್ತಾ ಇದ್ದೇವೆ ಅನ್ನೋದು 100ಕ್ಕೆ 100 ಸತ್ಯ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.